ನಮಸ್ಕಾರ ಎಲ್ಲರಿಗೂ. ಹನಿಕೋಮ್ ಜೇನುಗೂಡು ಗೊತ್ತೇ ಇರುತ್ತೆ. ಕೆಲವು ಕಡೆ ಜೇನು ಕಟ್ಟಿರುತ್ತೆ, ಹೊಲ ಮನೆ ಅಥವಾ ನಾವಿರುವಂಥ ಜಾಗದಲ್ಲಿ ಎಲ್ಲೋ ಒಂದು ಕಡೆ ಕಟ್ಟಿರುತ್ತೆ. ಕೆಲವರಿಗೆ ಒಂದು ರೀತಿ ಗೊಂದಲ, ಇದು ಒಳ್ಳೆಯದ ಅಥವಾ ಕೆಟ್ಟದ, ಅದನ್ನು ತೆಗೆಯೋದು ಹೇಗೆ, ಅಥವಾ ತೆಗೆಯೋದ್ರಿಂದ ಏನಾದರೂ ಸಮಸ್ಯೆನಾ ಅಥವಾ ದೋಷನಾ ಅನ್ನೋದು ಬಹಳಷ್ಟು ಜನಕ್ಕೆ ಒಂದು ರೀತಿ ಕನ್ಫ್ಯೂಷನ್. ಸೊ ಫಸ್ಟು ಜೇನುಗೂಡು ಎಲ್ಲಿ ಕಟ್ಟಿದೆ ಅನ್ನೋದನ್ನು ನೋಡ್ಕೋಬೇಕು, ಯಾವ ದಿಕ್ಕಲ್ಲಿ ಇದೆ ಅನ್ನೋದನ್ನು ನೋಡ್ಕೋಬೇಕು. ದಿಕ್ಕು ಬಹಳ ಇಂಪಾರ್ಟೆಂಟ್. ನಾರ್ತ್ ಈಸ್ಟ್, ನಾರ್ತ್, ಈ ಒಂದು ದಿಕ್ಕಲ್ಲಿ ಜೇನುಗೂಡು ಕಟ್ಟೋದ್ರಿಂದ ನಿಮಗೆ ಉತ್ತಮವಾದಂತಹ ಫಲ, ಹಾಗೆ ಅಭಿವೃದ್ಧಿ, ಸಕ್ಸಸ್, ಇಂಪ್ರೂವ್ಮೆಂಟಿಗೆ ಒಂದು ರೀತಿ ಶುಭ ಸಂಕೇತ. ಈ ಒಂದು ದಿಕ್ಕು ಬಿಟ್ಟು ಇನ್ನು ಬೇರೆ ದಿಕ್ಕಲ್ಲಿ ಅಥವಾ ಬೇರೆ ಜಾಗದಲ್ಲಿ ಏನಾದರೂ ಕಟ್ಟಿದ್ರೆ ಅಷ್ಟೇನೋ ಒಂದು ಒಳ್ಳೆಯದಲ್ಲ ಅಂತ ಹೇಳಿ ಶಾಸ್ತ್ರದಲ್ಲಿ ಕೊಟ್ಟಿದೆ. ಸೊ ಅದನ್ನು ಯಾವ ರೀತಿ ತೆಗಿಬೇಕು ಅನ್ನೋದು ಬಹಳ ಒಂದು ಇಂಪಾರ್ಟೆಂಟು. ಸೊ ತೆಗೆಯುವಂಥ ದಿನ ಯಾವುದು ಅದನ್ನು ಇವತ್ತು ತಿಳಿಸ್ಕೊಡ್ತೀನಿ. ಶನಿವಾರ ದಿನ. ಇನ್ ಕೇಸ್ ಸರ್ ನಮ್ಮ ಮನೇಲಿ ಜೇನು ಕಟ್ಟಿದೆ ಅಥವಾ ನಾವಿರೋ ಒಂದು ಬಿಲ್ಡಿಂಗು ಮನೆ ಯಾವುದೋ ಒಂದು ಜೇನು ಕಟ್ಟಿದೆ, ಇದನ್ನು ಹೆಂಗೆ ತೆಗಿಬೇಕು ಅನ್ನೋದನ್ನು ಇವತ್ತು ತಿಳಿಸ್ಕೊಡ್ತೀನಿ. ಸ್ಮೋಕ್, ಫಾಗ್, ಒಂದು ಬೆಂಕಿಯ ಹೊಗೆಯಿಂದ ಅದನ್ನು ಹುಳನ ಎಬ್ಬರಿಸ್ಬಿಟ್ಟು ತೆಗಿಬೋದು. ತೆಗೆಯುವಂಥ ದಿನ ಯಾವುದಪ್ಪ ಅಂತಂದರೆ ಶನಿವಾರ ದಿನ ತೆಗೆದ್ರೆ ಬಹಳ ವಿಶೇಷ. ಇದಕ್ಕೆ ಯಾವ ಥರದ ದೋಷ ಇರಲ್ಲ, ಬಹಳ ಅದ್ಭುತವಾದಂಥ ಒಂದು ದಿನ ಈ ಶನಿವಾರ ದಿನ ತೆಗಿಬೇಕು. ಮಾಡಿಕೊಡಿ. ಬಹಳ ವಿಶೇಷವಾದಂತಹ ಒಂದು ಜೇನಿನ ತಂತ್ರ. ಜೇನುಗೂಡು ಬಹಳ ಶುಭದ ಸಂಕೇತ. ಅದರಲ್ಲಿ ಯಾವ ದಿಕ್ಕಲ್ಲಿ ಅನ್ನೋದನ್ನು ನಾವು ನೋಡ್ಕೋಬೇಕು. ಅಷ್ಟು ಬಿಟ್ಟರೆ ಬೇರೆ ಥರ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಕೆಲವರೆಲ್ಲ ಭಾಳಷ್ಟು ಜನ ಒಂದು ರೀತಿ ಅಂದ್ಕೊಂಡ್ಬಿಟ್ಟಿದ್ದಾರೆ, ಜೇನುಗೂಡು ಈ ಕಡೆ ಕಟ್ಟಿದೆ ಆ ಕಡೆ ಕಟ್ಟಿದೆ, ಅದು ಹೆಂಗೆ ತೆಗಿಬೇಕು, ಯಾವ ರೀತಿ ತೆಗಿಬೇಕು ಅನ್ನೋದು ಭಾಳಷ್ಟು ಗೊಂದಲ ಇದೆ. ಸೊ ಅದನ್ನು ಇವತ್ತು ನಾನು ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.